ಸರ್ಕಾರದ ವಿರುದ್ಧ ಏನು ರಾಜ್ಯಪಾಲರು ಇಂದು ಭಾಷಣ ಮಾಡದೆ ಮೊಟಕುಗೊಳಿಸೋಗಿದ್ದಾರೆ. ನಮ್ಮ ಜೊತೆಗೆ ಸಂಸದರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಇದ್ದಾರೆ. ನಮ್ಮ ಮಾತಾಡ್ತೀನಿ ಸರ್. ಇವತ್ತು ಪ್ರಮುಖವಾಗಿ ವಿಶೇಷ ಅಧಿವೇಶನ ಸರ್ಕಾರ ಕರೆದಿರುವಂಥದ್ದು. ರಾಜ್ಯಪಾಲರು ಆಗಮಿಸಿದ್ರು, ಆದರೆ ಭಾಷಣ ಮಾಡದೆ ತೆರಳಿದೆ ಸರ್. ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ಈ ಒಂದು ರಾಜ್ಯಪಾಲರ ನಡೆಗೆ? ಈಗ ರಾಜ್ಯ ಸರ್ಕಾರ ಮುತ್ಸದ್ದಿತನವನ್ನು ಪ್ರದರ್ಶಿಸಬೇಕಾಗಿತ್ತು. ನಾವು ನಮ್ಮ ಕರ್ತವ್ಯವನ್ನು ಕೇಳುವಾಗ ನಮ್ಮ ಜವಾಬ್ದಾರಿಯನ್ನು ಮರಿಬಾರ್ದು. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರುವಾಗ ಕೇಂದ್ರ ಸರ್ಕಾರವೂ ಕೂಡ ರಾಜ್ಯ ಸರ್ಕಾರವೂ ಕೂಡ ಒಂದು ವ್ಯವಸ್ಥೆಯಲ್ಲಿ ಹೋಗಬೇಕಾದಂಥ ಅವಶ್ಯಕತೆಗಳಿದೆ. ಯಾವುದೋ ಕಾರಣಕ್ಕೆ ರಾಜ್ಯ ಸರ್ಕಾರ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ರಾಜ್ಯಪಾಲರ ಮೂಲಕ ಟೀಕೆ ಮಾಡುವಂಥ ಹೊಣೆಗಾರಿಕೆಯನ್ನು ಬಿಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರವನ್ನು ಕಾರಣ ಇಲ್ಲದೆ ಟೀಕೆ ಮಾಡಲಿಕ್ಕೆ ಹೊರಟಿರುವಂಥ ಉದ್ದೇಶ, ರಾಜ್ಯಪಾಲರ ಮೂಲಕ ಮಾಡಿರುವಂಥ ಉದ್ದೇಶ ಇದು ವಿಫಲ ಆಗಿದೆ. ಆ ದೃಷ್ಟಿಯಿಂದ ರಾಜ್ಯಪಾಲರು ಎರಡೂ ಸದನವನ್ನು ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಭಾವನೆಗೆ ವ್ಯತಿರಿಕ್ತವಾದಂಥ ಮತ್ತು ಕೇಂದ್ರ ಸರ್ಕಾರದ ಟೀಕೆ ಮಾಡುವಂಥ ಇವರ ದುರುದ್ದೇಶವನ್ನು ವಿಫಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಿರುವಂಥದ್ದು, ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಏನು ಇಬ್ಜಿ ರಾಮ್ಜಿ ಕಾಯ್ದೆ ಇದೆ ಅದು ದೋಷಪೂರಿತ ಆಗಿದೆ, ಬೇಕು ಅಂತಾನೆ ಈ ಒಂದು ಮನ್ರೇಗಾ ಯೋಜನೆಯನ್ನು ಕೈ ಬಿಟ್ಟಿದ್ದಾರೆ ಅಂತ. ಇಲ್ಲ, ಮನ್ರೇಗಾ ಯೋಜನೆ 36,000 ಕೋಟಿ ರೂಪಾಯಿ ಇತ್ತು UPA ಸರ್ಕಾರ ಇರುವಾಗ. ಈಗ ಅದು 86,000 ಕೋಟಿಗೆ ಹೆಚ್ಚಾಗಿದೆ. ಅಂದರೆ 100 ದಿವಸಗಳ ಉದ್ಯೋಗ ಇತ್ತು. ಹೊಸ ಕೇಂದ್ರ ಸರ್ಕಾರ ಕಾಯ್ದೆ ಪ್ರಕಾರ 125 ದಿವಸ ಉದ್ಯೋಗ ಸಿಗುತ್ತೆ. 15 ದಿವಸಗಳ ಕಾಲ ಕೂಲಿಗೋಸ್ಕರ ಕಾಯಬೇಕಾಗಿತ್ತು. ಅದನ್ನು 7 ದಿವಸಕ್ಕೆ ಇವತ್ತು ನಿಲ್ಲಿಸಿಬಿಟ್ಟಿದ್ದಾರೆ. 22,000 ಕೋಟಿ ರೂಪಾಯಿನ ದುರುಪಯೋಗವನ್ನು ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವು ರಾಜ್ಯ ಸರ್ಕಾರಗಳು ಮಾಡಿಕೊಂಡಿವೆ, ಯಂತ್ರಗಳ ಮೂಲಕ ಮಾಡಿ. ಅದನ್ನು ಆ ದುರುಪಯೋಗವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಉದ್ಯೋಗ ಖಾತ್ರಿಯನ್ನು ಮತ್ತಷ್ಟು ಪಾರದರ್ಶಕ ಮಾಡುವಂಥ ಕೆಲಸಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಎಲ್ಲ ದೃಷ್ಟಿಯಿಂದಲೂ ಇದು ಬಡವರ ಪರವಾಗಿ, ದುರ್ಬಲರ ಪರವಾಗಿರುವಂಥ ಒಂದು ಕಾಯ್ದೆ. ನಿಜವಾಗಿ ರಾಜ್ಯ ಸರ್ಕಾರ ಸ್ವಾಗತಿಸಬೇಕಿತ್ತು. ರಾಜಕೀಯ ಕಾರಣಗಳಿಗೋಸ್ಕರ ಸಿದ್ದರಾಮಯ್ಯವರು ಟೀಕೆ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಈ ವಿಚಾರದಲ್ಲಿ ಕೇಂದ್ರದ ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರ ಜೊತೆಗೆ ಬಹಿರಂಗ ಚರ್ಚೆಗೆ ಒಂದು ಸ್ವಾಗತ ಮಾಡ್ತಿದ್ದಾರೆ ಸರ್ ಕಾಂಗ್ರೆಸ್ ನಾಯಕರು. ನಿಶ್ಚಯವಾಗಿ ಸಿದ್ದರಾಮಯ್ಯನವರು ಬರಲಿ, ನಾವು ಹೋಗ್ತೇವೆ, ಒಟ್ಟಾಗಿ ಮಾತಾಡೋಣ, ಯಾವುದು ಸತ್ಯ ಅನ್ನೋ ಜನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ ಸರ್ ಈ ವಿಚಾರದಲ್ಲಿ? ಯಾಕಂದ್ರೆ ಮನ್ರೇಗಾ ಯಾವುದೇ ಬಹಿರಂಗ ಚರ್ಚೆಗೆ ಭಾರತೀಯ ಜನತಾ ಪಕ್ಷ ಸಿದ್ಧ ಇದ್ದದ್ರಲ್ಲಿ ಯಾವ ಗೊಂದಲೂ ಇಲ್ಲ ನಮಗೆ. ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಬಂದು ಸಾರ್ವತ್ರಿಕವಾಗಿ ಕರ್ನಾಟಕದ ಜನತೆಗೆ ಸತ್ಯ ದರ್ಶನವನ್ನು ಮಾಡಿ ಹೋಗ್ತಾರೆ, ಇವತ್ತು ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾವ ಕಾರಣಕ್ಕೂ ಕೂಡ ನಮ್ಮಲ್ಲಿ ಗೊಂದಲ ಇಲ್ಲ. ರಾಮನ ಹೆಸರಿಟ್ಟು ಇವರಿಗೆ ಬಸ್ ಬೇಜಾರಾಗಿರ್ಬೋದು, ಆ ಬೇಜಾರವನ್ನು ಅವ್ರು ಸಾಂತ್ವನ ಮಾಡಿಕೊಳ್ಬೇಕು ಅಂತ ನನ್ನ ಆಗ್ರಹ. ಇದಿಷ್ಟು ಏನು ಸಂಸದರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್, ಬೆಂಗಳೂರು.